ಈ ಹೊತ್ತಿನ ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ಕಮಲಾಕರ್ ಭಟ್ನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜ್ಯೋತಿಷಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಕಮಲಾಕರ ಭಟ್ನ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಆ ವೈರಲ್ನಲ್ಲಿ ಮತ್ತೊಬ್ಬ ಮಹಿಳೆಯ ಜೊತೆಗೆ ಮಾತನಾಡಿರಬಹುದು. ಏನಂತ? ಸುಚಿತ್ರಾ ಹೆಸರಲ್ಲಿ ನಾನು 50ರಿಂದ 100 ಕೋಟಿ ಆಸ್ತಿ ಮಾಡಿದ್ದೀನಿ, ನಾನು ಸತ್ರು ಬೇಜಾರಿಲ್ಲ, ಈಗ ನನಗೆ ಸುಚಿತ್ರಾಗೆ ಏನು ಬೇಕಾದರೂ ಮಾಡ್ತೀನಿ, ನಾನು ಸುಚಿತ್ರಾ ಜೊತೆ ಮದುವೆ ಮಾಡ್ಕೊಂಡು ಬಂದಿರೋದು, ಸುಚಿತ್ರಾ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಹುಷಾರ್, ಹೀಗಂತ ಇನ್ನೊಬ್ಬ ಮಹಿಳೆಗೆ ಆವಾಜ್ ಹಾಕೋ ಆಡಿಯೋದು. ಸುಚಿತ್ರಾಗಿಂತ ಮುಂಚೆನೇ ಆಕೆಯ ಸಂಪರ್ಕದಲ್ಲಿದ್ದಂತೆ ಜ್ಯೋತಿಷಿ ಕಮಲಾಕರ್ ಭಟ್ ಈತ ಬೆದರಿಕೆ ಹಾಕಿರುವಂಥ ಆಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಶಿರಸಿಯ ಮಹಿಳೆಯಂತೆ ಆಕೆ, ಶಿರಸಿಯ ಮಹಿಳೆಯ ಒಬ್ಬರ ಜೊತೆಗೆ ಕಮಲಾಕರ್ ಭಟ್ ಮಾತನಾಡಿದ್ದಾನೆ ಅನ್ನೋ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಜ್ಯೋತಿಷಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಂತಹ ಕಮಲಾಕರ್ ಭಟ್ ಎಂಥ ಕಲಾಕಾರ ಅಂತ ಹೇಳಿ ಈ ಮೂಲಕ ಗೊತ್ತಾಗ್ತಾ ಇದೆ. ಸುಚಿತ್ರಾ ಅವರ ಹೆಸರಲ್ಲಿ 50ರಿಂದ 100 ಕೋಟಿ ಆಸ್ತಿ ಮಾಡಿದಂತೆ ಕಮಲಾಕರ್ ಭಟ್. ಶಿರಸಿಯ ಮಹಿಳೆಯ ಜೊತೆಗೆ ಮಾತನಾಡಿರುವಂಥ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಏನಿದೆ ಬನ್ನಿ ತೋರಿಸ್ತೀನಿ. ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ, ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50ರಿಂದ 100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ, ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾನ್ ನಾಳೆ ಸತ್ರು, ಈಗ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ, ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳೇ ಇಲ್ಲ. ಅವಳನ್ನ ಮರಿಯಲ್ಲ, ನಂಗ್ ಬೇಕಾಗೂ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮಾತು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫ್ ತಾನೆ ಎಂಡ್ ಆಗತ್ತೆ, ಹೋಗ್ಬಿಡ್ಲಿ, ಏನ್ ತೊಂದ್ರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನಮ್ಮ ಹತ್ರ ಮಾತಾಡ್ಬೇಕು, ಬಿಟ್ರೆ ಅವಳಿಗೆ ನೀವು ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ? ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು. ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ, ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50ರಿಂದ 100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ, ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾನ್ ನಾಳೆ ಸತ್ರು, ಈಗ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ, ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳೇ ಇಲ್ಲ. ಅವಳನ್ನ ಮರಿಯಲ್ಲ, ನಂಗ್ ಬೇಕಾಗೂ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮಾತು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫ್ ತಾನೆ ಎಂಡ್ ಆಗತ್ತೆ, ಹೋಗ್ಬಿಡ್ಲಿ, ಏನ್ ತೊಂದ್ರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನಮ್ಮ ಹತ್ರ ಮಾತಾಡ್ಬೇಕು, ಬಿಟ್ರೆ ಅವಳಿಗೆ ನೀವು ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ? ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು. ನಂಗೆ ನಾನ್ ನಾಳೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಉದಯ್ ಬರ್ಗೆ ಫೋನ್ ಸಂಪರ್ಕದಲ್ಲಿ. ಉದಯ್, ಆ ಆಡಿಯೋ ಕೇಳಿಸ್ಕೊಂಡ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನಗೇನು ತೊಂದರೆ ಇಲ್ಲ ಅಂತ, ಅಂದರೆ ಕಾನೂನಿಗೆ ಕೇರ್ ಮಾಡಲ್ಲ, ನಾನು ಕಾನೂನು ಏನು ಬೇಕಾದರೂ ಹೇಳಲಿ ಅನ್ನೋ ಥರ ಇತ್ತು ಅದು ಆಡಿಯೋ. ಓಕೆ, ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸುತ್ತೆ. ಹೇಳಿ ಉದಯ್, ಹೇಳಿ. ಸರ್, ಏನಂತಂದ್ರೆ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಅವರ ಅನೈತಿಕ ಚಟುವಟಿಕೆಯ ಪ್ರಕರಣ ಏನಿದೆ ದಿನದಿಂದ ದಿನಕ್ಕೆ ಕೆದಕದಷ್ಟು ಸಾಕಷ್ಟು ಬಯಲಾಗ್ತಾ ಇದೆ. ಇದರ ಜೊತೆಯಲ್ಲೇ ಕಳೆದ ಕೆಲ ದಿನಗಳ ಹಿಂದಷ್ಟೇ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಅಂದ್ರೆ ಅಶ್ಲೀಲವಾಗಿ ಮಾತಾಡ್ತಕ್ಕಂತ ಒಂದು ಆಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಇದೀಗ ಇನ್ನೊಂದು ಆಡಿಯೋ ವೈರಲ್ ಆಗಿರುವಂತದ್ದು. ಏನು, ಕಮಲಾಕರ್ ಭಟ್ ಇನ್ನೊಂದು ಮಹಿಳೆ ಜೊತೆಗೆ ಕೂಡ ಸಂಪರ್ಕ ಹೊಂದಿದ್ದ ಅನ್ನುವಂಥದ್ದು. ಯಾವಾಗ ಸುಚಿತ್ರಾ ಭಟ್ ಜೊತೆ ಆತ ಸಂಪರ್ಕ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಸಿರ್ಸಿ ಮೂಲದ ಮಹಿಳೆ, ಅಂದ್ರೆ ಈ ಹಿಂದೆ ಏನು ಸಂಪರ್ಕದಲ್ಲಿದ್ಲೋ ಅವನ ಜೊತೆಯಲ್ಲಿ ಆಕೆ ಕೂಡ ಕಮಲಾಕರ್ ಭಟ್ಗೆ ಕರೆ ಮಾಡ್ತಾಳೆ. ಕರೆ ಮಾಡಿಬಿಟ್ಟು ಸುಚಿತ್ರಾ ಭಟ್ ಅವಳನ್ನ ನೀನು ದೂರ ಮಾಡಬೇಕು, ಹಿಂದೆ ನನ್ನ ಜೊತೆಗೆ ನೀನಿದ್ದೆ, ಹೀಗಾಗಿ ನನ್ನ ಜೊತೆಯಲ್ಲಿ ನನ್ನ ಸಂಸಾರವನ್ನ ಮುಂದುವರಿಸಬೇಕು ಅಂತ ಆಕೆ ಫೋನ್ ಮಾಡಿ ಹೇಳ್ತಾಳೆ, ಕರೆ ಮಾಡ್ತಾಳೆ. ತದ ನಂತರದಲ್ಲಿ ಕಮಲಾಕರ್ ಭಟ್
ಏನ್ ಹೇಳ್ತಾನಂತಂದ್ರೆ ಸಾಕಷ್ಟು ಅವಳಿಗೆ ಆಸ್ತಿಗಳನ್ನ ಮಾಡ್ಕೊಟ್ಟಿದ್ದೀನಿ, 100 ರಿಂದ 150 ಕೋಟಿ ಆಸ್ತಿಯನ್ನ ಸುಚಿತ್ರ ಮತ್ತು ಅವಳ ಮಗಳ ಹೆಸರಿನಲ್ಲಿ ನಾನು ಈಗಾಗಲೇ ಮಾಡಿದ್ದೀನಿ. ಅವಳ ಲೈಫ್ ಕೂಡ ಸೆಟ್ಲ್ ಮಾಡಿದ್ದೀನಿ. ಅವಳನ್ನ ಮರೆಯುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಕೇವಲ ಕಮಲಾಕರ್ ಭಟ್ಗಷ್ಟೇ ಅಲ್ಲದೆ ಸುಚಿತ್ರಾ ಅವಳಿಗೂ ಕೂಡ ಅವಳು ಸಾಕಷ್ಟು ಬಾರಿ ಫೋನ್ ಮಾಡಿ ಬೆದರಿಕೆನ ಹಾಕಿದ್ದಾಳೆ ಅನ್ನುವಂಥದ್ದು ಈ ಆಡಿಯೋದ ಸಂಭಾಷಣೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಸುಚಿತ್ರಾ ಏನು ಕಮಲಾಕರ್ ಭಟ್ ಜೊತೆಗೆ ಸಂಪರ್ಕ ಮಾಡುವ ಪೂರ್ವದಲ್ಲಿ ರಾಜ್ಯದ ಬೇರೆ ಬೇರೆ ಪಡ್ಡೆ ಹುಡುಗರ ಜೊತೆಯಲ್ಲಿ ಸಂಪರ್ಕವನ್ನ ಇಟ್ಕೊಂಡಿದ್ಲು. ಅದೇ ರೀತಿಯಾಗಿ ಕಮಲಾಕರ್ ಭಟ್ ಕೂಡ ಬೇರೆ ಬೇರೆ ಮಹಿಳೆಯರ ಜೊತೆಯಲ್ಲಿ ಸಂಪರ್ಕ ಹೊಂದಿದ್ದ ಎನ್ನುವಂಥದ್ದು ಈ ಆಡಿಯೋ ಸಂಭಾಷಣೆಯಿಂದ ಕೇಳಿ ಬರ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಉದಯ್ ಡೀಟೇಲ್ಸ್ಗಾಗಿ.